ಡಿ ಬಾಸ್ ಎಂದೇ ಅಭಿಮಾನಿಗಳ ಬಾಯಿಂದ ಪ್ರೀತಿಯಿಂದ ಬಿರುದನ್ನು ಪಡೆದಿರುವ ದರ್ಶನ್ ತೂಗುದೀಪ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಸ್ವಲ್ಪ ದಿನಗಳ ಹಿಂದೆಯೇ ಜೈಲಿನಿಂದ ಹೊರಗೆ ಬಂದು ನೆಮ್ಮದಿಯಾಗಿ ಇರುವ ಲೆಕ್ಕಾಚಾರ ಹಾಕಿದ್ದರು. ಆದರೆ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ಮತ್ತಷ್ಟು ನ್ಯೂಸ್ ಚಾನೆಲ್ಗಳು ಡಿ ಬಾಸ್ಗೆ ಕೆದಕಿ ಮಾತನಾಡಿಸಲು ಶತಪ್ರಯತ್ನ ಪಟ್ಟಿದ್ದಾರೆ. ಈಗ ಡಿ ಬಾಸ್ ಅವರೇ ಸ್ವತಃ ಮೀಡಿಯಾ ಮುಂದೆ ಬಂದು ಮೌನ ಮುರಿದಿದ್ದಾರೆ ಎನ್ನಲಾಗುತ್ತಿದೆ. ನನ್ನ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಅದು ತುಂಬ ಚಿಕ್ಕ ಪದ. ನನ್ನಂಥವನಿಗೆ ನಿಮ್ಮೆಲ್ಲರ ಪ್ರೀತಿ ಕೊಟ್ಟು ಕೆಳಗೆ ಬಿದ್ದವನನ್ನು ಮೇಲೆತ್ತಿದ್ದೀರಿ. ನನ್ನ ಬೆನ್ನೆಲುಬಾಗಿ ನೀವು ನನ್ನ ಒಟ್ಟಿಗೆ ನಿಂತಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಜೊತೆಗೆ ನಾನು ಎಲ್ಲೇ ಹೋದರೂ ನನ್ನ ಜೊತೆಗೆ ಇದ್ದ ಧನ್ವೀರ್, ನನ್ನ ಸ್ನೇಹಿತೆ ರಕ್ಷಿತಾ ಹಾಗೂ ಬುಲ್ಬುಲ್ ರಚಿತಾ ರಾಮ್ ಇವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದೆಲ್ಲರ ನಡುವೆ ಹೊಸದೊಂದು ಗಾಸಿಪ್ ಹಬ್ಬುತ್ತಿದೆ. ಅದು ಏನು ಎಂದು ಹೇಳಿದರೆ, ನಾನೇನು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಬೇರೆ ತೆಲುಗು ತಮಿಳ್ ಇಂಡಸ್ಟ್ರಿಗೆ ಹೋಗುತ್ತೀನಿ ಎಂಬ ಸುದ್ದಿ. ಅದಕ್ಕೆ ದರ್ಶನ್ ಅವರು, ನಾನು ಕನ್ನಡಿಗ, ನನ್ನನ್ನು ಬೆಳೆಸಿದ್ದು ಕನ್ನಡಿಗರು, ನನಗೆ ಪ್ರೀತಿ ಕೊಟ್ಟಿದ್ದು ಕನ್ನಡಿಗರು, ನಾನು ಬಿದ್ದಾಗ ನನ್ನನ್ನು ಮೇಲೆತ್ತಿದವರು ನನ್ನ ಕನ್ನಡಿಗರು, ಇಷ್ಟೆಲ್ಲ ಪ್ರೀತಿ ಕೊಟ್ಟ ನನ್ನ ಕನ್ನಡ ಜನತೆಯನ್ನು ಬಿಟ್ಟು ನಾನು ಹೇಗೆ ಬೇರೆ ಭಾಷೆಗೆ ಹೋಗಲಿ? ನನ್ನ ಸೆಲೆಬ್ರಿಟೀಸ್ಗಳೇ, ಅಂದರೆ ನನ್ನ ಅಭಿಮಾನಿ ದೇವರುಗಳೇ, ದಯವಿಟ್ಟು ಊಹಾಪೋಹಗಳಿಗೆ ಕಿವಿ ಕೊಡದಿರಿ ಎಂದು ದರ್ಶನ್ ತೂಗುದೀಪ ಅವರು ಹೇಳಿಕೊಂಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.